ಇದು ಡಿಜಿಟಲ್ ಯುಗ. ಎಲ್ಲರೂ ಮೊಬೈಲ್ನಲ್ಲೇ ಮುಳುಗಿರ್ತಾರೆ. ಪುಸ್ತಕಗಳನ್ನು ಓದುವ ಹವ್ಯಾಸದಿಂದ ದೂರ ಸರಿದ್ಬಿಟ್ಟಿದ್ದಾರೆ. ಇದರಿಂದ ಜ್ಞಾನದ ಕೊರತೆ ಎದ್ದು ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ವಿನೂತನ ಕಾರ್ಯಕ್ರಮ ಆರಂಭಿಸಿದೆ. ಏನದು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಸುಂದರ ಉದ್ಯಾನವನ, ಯುವಕ ಯುವತಿಯರು ಓದಿನಲ್ಲಿ ಮಗ್ನ, ಹಿರಿಯರ ಕೈಯಲ್ಲೂ ಪುಸ್ತಕ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಗಾಂಧಿ ಪಾರ್ಕ್ನಲ್ಲಿ ಕಂಡುಬಂದ ದೃಶ್ಯ. ಕಾರವಾರದಲ್ಲಿ ವಿನೂತನ ಪ್ರಯೋಗ, ಯುವಕರಿಗಾಗಿ ವಿಶೇಷ ಕಾರ್ಯಕ್ರಮ. ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಕಾರವಾರ ನಗರಸಭೆ ವಿನೂತನ ಪ್ರಯೋಗಕ್ಕೆ ಕೈ ಹಾಕಿದೆ. ಪ್ರತಿ ಭಾನುವಾರ ಕಾರವಾರ ರೈಡ್ಸ್ ಹೆಸರಲ್ಲಿ ಓದುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಕಾರವಾರ ರೈಡ್ಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಮ್ಮ ಪತಿ ಜೊತೆ ಪಾರ್ಕ್ನಲ್ಲಿ ಕುಳಿತು ಪುಸ್ತಕವನ್ನು ಓದಿದ್ರು. ನಗರಸಭೆ ಆಯುಕ್ತರು, ಇತರ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಪುಸ್ತಕಗಳ ಹಾಳೆಗಳನ್ನು ತಿರುವಿ ಹಾಕಿದ್ರು. ಪ್ರತಿ ಭಾನುವಾರ ಮೊಬೈಲ್ ಬಿಟ್ಟು 2 ತಾಸುಗಳ ಕಾಲ ಪುಸ್ತಕಗಳನ್ನು ಓದುವ ಕಾರ್ಯಕ್ರಮವಿದು. ಓದುವ ಹವ್ಯಾಸವನ್ನ ಮತ್ತೆ ರೂಢಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರವಾರ ಗಾಂಧಿ ಪಾರ್ಕಲ್ಲಿ ಎವ್ರಿ ಸಂಡೇ 9 ಇಂದ 11 ಆರ್ 12 ತನಕ ಎಲ್ಲ ಸಾರ್ವಜನಿಕರು, ಮಕ್ಕಳೆಲ್ಲ ಸೇರಿಕೊಂಡು ಒಂದು ರೀಡಿಂಗ್ ಹ್ಯಾಬಿಟನ್ನು ಕಲ್ಟಿವೇಟ್ ಮಾಡಬೇಕು ಅಂತ ಕಾರವಾರ ರೀಡ್ಸ್ ಅಂತ ಒಂದು ಪ್ರೋಗ್ರಾಮನ್ನು ಶುರು ಮಾಡಿದ್ದೀವಿ. ಇದು ಪಬ್ಲಿಕ್ ಎಲ್ಲ ಸೇರಿಕೊಂಡು ಅವರವರು ಬುಕ್ಸ್ ತಗೊಂಡು ಬರಬೇಕು, ಮ್ಯಾಟ್ಸ್ ತಗೊಂಡು ಬರಬೇಕು, ವಾಟರ್ ಬಾಟಲ್ಸ್ ಅವ್ರಿಗೇನು ಬೇಕೋ ಅವರೇ ತಗೊಂಡು ಬರಬೇಕು. ವಿ ವಿಲ್ ಜಸ್ಟ್ ನಾವೊಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. CMC ವತಿಯಿಂದ ನೀಟಾಗಿ ಕ್ಲೀನಾಗಿ ಒಂದು ರೀಡಿಂಗ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಸೊ ದಟ್ ಈ ರೀಡಿಂಗ್ ಹ್ಯಾಬಿಟ್ ನಮ್ಮ ಜಿಲ್ಲೆಯಲ್ಲಿ ಕಲ್ಟಿವೇಟ್ ಆಗುತ್ತೆ ಅಂತ ಒಂದು ಪ್ರಯತ್ನ ಇವತ್ತಿಂದ ಶುರು ಮಾಡಿದ್ವಿ. ಎವ್ರಿ ಸಂಡೇ ಇರ್ತದೆ. ಪ್ರತಿ ಭಾನುವಾರ ಈ ಓದುವ ಕಾರ್ಯಕ್ರಮ ನಡೆಯುತ್ತಿದ್ದು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಪುಸ್ತಕಗಳನ್ನು ಓದಬಹುದು. ಇನ್ನು ಓದಲು ಬರುವವರು ತಮಗಿಷ್ಟವಾದ ಪುಸ್ತಕ, ಕುಳಿತುಕೊಳ್ಳಲು ಮ್ಯಾಟ್, ಕುಡಿಯಲು ನೀರನ್ನ ತರಬೇಕು. ಒಂದು ಸುಂದರ ವಾತಾವರಣದಲ್ಲಿ, ಒಂದು ಕಾರವಾರದ ಒಂದು ಉದ್ಯಾನವನದಲ್ಲಿ ನಾವು ಇವತ್ತು ಜಿಲ್ಲಾಡಳಿತ ಈ ಒಂದು ವಾತಾವರಣವನ್ನು ನಮಗೆ ಕೊಟ್ಟಿದ್ದಾರೆ ಜನರಿಗೆ. ಇದನ್ನು ನಾವೆಲ್ಲರೂ ಎಸ್ಪೆಷಲಿ ಯುವ ಜನಾಂಗ ಅಂತ ನಾವೇನು ಹೇಳ್ತೇವೆ, ಶಾಲೆ ಕಾಲೇಜುಗಳಲ್ಲಿ ಹೋಗೋರೆಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಓದುವ ಹವ್ಯಾಸವನ್ನು ಮುಂದಿನ ಜನಾಂಗಕ್ಕೆ ದಾಟಿಸುವ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ಜಿಲ್ಲಾಡಳಿತ ಮುಖ್ಯವಾಗಿ ಲಕ್ಷ್ಮೀಪ್ರಿಯಾ ಮೇಡಮ್ ಅವರು ಏನು ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇದ್ದಾರೆ, ಅದು ನಿಜಕ್ಕೂ ಒಂದು ಅಭಿನಂದನೀಯ ಕಾರ್ಯ. ನಮ್ಮೊಂದಿಗೆ ನಗರಸಭೆ ಆಯುಕ್ತರು ಇದ್ದಾರೆ, ನಗರಸಭೆ ಅಧ್ಯಕ್ಷರು ಕೂಡ ಇದ್ದಾರೆ. ಇವರಿಗೆ ಎಲ್ಲ ನಾನು ಒಂದ್ಸಲ ಕೃತಜ್ಞತೆಯನ್ನು ಕಾರವಾರದ ಜನರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಏನೇ ಹೇಳಿ, 3 ಹೊತ್ತು ಮೊಬೈಲ್ನಲ್ಲೇ ಮುಳುಗಿರುವ ಯುವಜನಕ್ಕೆ ಹೇಳಿ ಮಾಡಿಸಿದ ಕಾರ್ಯಕ್ರಮ ಅಂದ್ರೆ ಇದು. ಆದ್ರೆ ಈ ಕಾರ್ಯಕ್ರಮವನ್ನ ನಮ್ಮ ಯುವ ಜನರು ಅದೆಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ತಾರೋ ಏನೋ. ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇದು ಡಿಜಿಟಲ್ ಯುಗ. ಎಲ್ಲರೂ ಮೊಬೈಲ್ನಲ್ಲೇ ಮುಳುಗಿರ್ತಾರೆ. ಪುಸ್ತಕಗಳನ್ನು ಓದುವ ಹವ್ಯಾಸದಿಂದ ದೂರ ಸರಿದ್ಬಿಟ್ಟಿದ್ದಾರೆ. ಇದರಿಂದ ಜ್ಞಾನದ ಕೊರತೆ ಎದ್ದು ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ವಿನೂತನ ಕಾರ್ಯಕ್ರಮ ಆರಂಭಿಸಿದೆ. ಏನದು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಸುಂದರ ಉದ್ಯಾನವನ, ಯುವಕ ಯುವತಿಯರು ಓದಿನಲ್ಲಿ ಮಗ್ನ, ಹಿರಿಯರ ಕೈಯಲ್ಲೂ ಪುಸ್ತಕ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಗಾಂಧಿ ಪಾರ್ಕ್ನಲ್ಲಿ ಕಂಡುಬಂದ ದೃಶ್ಯ. ಕಾರವಾರದಲ್ಲಿ ವಿನೂತನ ಪ್ರಯೋಗ, ಯುವಕರಿಗಾಗಿ ವಿಶೇಷ ಕಾರ್ಯಕ್ರಮ.
ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಕಾರವಾರ ನಗರಸಭೆ ವಿನೂತನ ಪ್ರಯೋಗಕ್ಕೆ ಕೈ ಹಾಕಿದೆ. ಪ್ರತಿ ಭಾನುವಾರ ಕಾರವಾರ ರೈಡ್ಸ್ ಹೆಸರಲ್ಲಿ ಓದುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಕಾರವಾರ ರೈಡ್ಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಮ್ಮ ಪತಿ ಜೊತೆ ಪಾರ್ಕ್ನಲ್ಲಿ ಕುಳಿತು ಪುಸ್ತಕವನ್ನು ಓದಿದ್ರು. ನಗರಸಭೆ ಆಯುಕ್ತರು, ಇತರ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಪುಸ್ತಕಗಳ ಹಾಳೆಗಳನ್ನು ತಿರುವಿ ಹಾಕಿದ್ರು. ಪ್ರತಿ ಭಾನುವಾರ ಮೊಬೈಲ್ ಬಿಟ್ಟು 2 ತಾಸುಗಳ ಕಾಲ ಪುಸ್ತಕಗಳನ್ನು ಓದುವ ಕಾರ್ಯಕ್ರಮವಿದು. ಓದುವ ಹವ್ಯಾಸವನ್ನ ಮತ್ತೆ ರೂಢಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರವಾರ ಗಾಂಧಿ ಪಾರ್ಕಲ್ಲಿ ಎವ್ರಿ ಸಂಡೇ 9 o'clock ಇಂದ 11 o'clock ಆರ್ 12 o'clock ತನಕ ಎಲ್ಲ ಸಾರ್ವಜನಿಕರು ಮಕ್ಕಳೆಲ್ಲ ಸೇರಿಕೊಂಡು ಒಂದು ರೀಡಿಂಗ್ ಹ್ಯಾಬಿಟನ್ನು ಕಲ್ಟಿವೇಟ್ ಮಾಡಬೇಕು ಅಂತ ಕಾರವಾರ ರೀಡ್ಸ್ ಅಂತ ಒಂದು ಪ್ರೋಗ್ರಾಮನ್ನು ಶುರು ಮಾಡಿದ್ದೀವಿ. ಇದು ಪಬ್ಲಿಕ್ ಎಲ್ಲ ಸೇರಿಕೊಂಡು ಅವರವರು ಬುಕ್ಸ್ ತಗೊಂಡು ಬರಬೇಕು, ಮ್ಯಾಟ್ಸ್ ತಗೊಂಡು ಬರಬೇಕು, ವಾಟರ್ ಬಾಟಲ್ಸ್ ಅವ್ರಿಗೇನು ಬೇಕೋ ಅವರೇ ತಗೊಂಡು ಬರಬೇಕು. ವಿ ವಿಲ್ ಜಸ್ಟ್ ಕ್ರಿಯೇಟ್, ನಾವೊಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. CMC ವತಿಯಿಂದ ನೀಟಾಗಿ ಕ್ಲೀನಾಗಿ ಒಂದು ರೀಡಿಂಗ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಸೊ ದಟ್ ಈ ರೀಡಿಂಗ್ ಹ್ಯಾಬಿಟ್ ನಮ್ಮ ಜಿಲ್ಲೆಯಲ್ಲಿ ಕಲ್ಟಿವೇಟ್ ಆಗುತ್ತೆ ಅಂತ ಒಂದು ಪ್ರಯತ್ನ ಇವತ್ತಿಂದ ಶುರು ಮಾಡಿದ್ವಿ. ಎವ್ರಿ ಸಂಡೇ ಇರ್ತದೆ. ಪ್ರತಿ ಭಾನುವಾರ ಈ ಓದುವ ಕಾರ್ಯಕ್ರಮ ನಡೆಯುತ್ತಿದ್ದು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಪುಸ್ತಕಗಳನ್ನು ಓದಬಹುದು. ಇನ್ನು ಓದಲು ಬರುವವರು ತಮಗಿಷ್ಟವಾದ ಪುಸ್ತಕ, ಕುಳಿತುಕೊಳ್ಳಲು ಮ್ಯಾಟ್, ಕುಡಿಯಲು ನೀರನ್ನ ತರಬೇಕು. ಒಂದು ಸುಂದರ ವಾತಾವರಣದಲ್ಲಿ, ಒಂದು ಕಾರವಾರದ ಒಂದು ಉದ್ಯಾನವನದಲ್ಲಿ ನಾವು ಇವತ್ತು ಜಿಲ್ಲಾಡಳಿತ ಈ ಒಂದು ವಾತಾವರಣವನ್ನು ನಮಗೆ ಕೊಟ್ಟಿದ್ದಾರೆ ಜನರಿಗೆ. ಇದನ್ನು ನಾವೆಲ್ಲರೂ ಎಸ್ಪೆಷಲಿ ಯುವ ಜನಾಂಗ ಅಂತ ನಾವೇನು ಹೇಳ್ತೇವೆ, ಶಾಲೆ ಕಾಲೇಜುಗಳಲ್ಲಿ ಹೋಗೋರೆಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಓದುವ ಹವ್ಯಾಸವನ್ನು ಮುಂದಿನ ಜನಾಂಗಕ್ಕೆ ದಾಟಿಸುವ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ಜಿಲ್ಲಾಡಳಿತ ಮುಖ್ಯವಾಗಿ ಲಕ್ಷ್ಮೀಪ್ರಿಯಾ ಮೇಡಮ್ ಅವರು ಏನು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇದ್ದಾರೆ, ಅದು ನಿಜಕ್ಕೂ ಒಂದು ಅಭಿನಂದನೀಯ ಕಾರ್ಯ. ನಮ್ಮೊಂದಿಗೆ ನಗರಸಭೆ ಆಯುಕ್ತರು ಇದ್ದಾರೆ, ನಗರಸಭೆ ಅಧ್ಯಕ್ಷರು ಕೂಡ ಇದ್ದಾರೆ. ಇವರಿಗೆ ಎಲ್ಲ ನಾನು ಒಂದ್ಸಲ ಕೃತಜ್ಞತೆಯನ್ನು ಕಾರವಾರದ ಜನರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಏನೇ ಹೇಳಿ, 3 ಹೊತ್ತು ಮೊಬೈಲ್ನಲ್ಲೇ ಮುಳುಗಿರುವ ಯುವಜನಕ್ಕೆ ಹೇಳಿ ಮಾಡಿಸಿದ ಕಾರ್ಯಕ್ರಮ ಅಂದ್ರೆ ಇದು. ಆದರೆ ಈ ಕಾರ್ಯಕ್ರಮವನ್ನ ನಮ್ಮ ಯುವ ಜನರು ಅದೆಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ತಾರೋ ಏನೋ. ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇದು ಡಿಜಿಟಲ್ ಯುಗ. ಎಲ್ಲರೂ ಮೊಬೈಲ್ನಲ್ಲೇ ಮುಳುಗಿರ್ತಾರೆ. ಪುಸ್ತಕಗಳನ್ನು ಓದುವ ಹವ್ಯಾಸದಿಂದ ದೂರ ಸರಿದ್ಬಿಟ್ಟಿದ್ದಾರೆ. ಇದರಿಂದ ಜ್ಞಾನದ ಕೊರತೆ ಎದ್ದು ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ವಿನೂತನ ಕಾರ್ಯಕ್ರಮ ಆರಂಭಿಸಿದೆ. ಏನದು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಸುಂದರ ಉದ್ಯಾನವನ, ಯುವಕ ಯುವತಿಯರು ಓದಿನಲ್ಲಿ ಮಗ್ನ, ಹಿರಿಯರ ಕೈಯಲ್ಲೂ ಪುಸ್ತಕ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಗಾಂಧಿ ಪಾರ್ಕ್ನಲ್ಲಿ ಕಂಡುಬಂದ ದೃಶ್ಯ. ಕಾರವಾರದಲ್ಲಿ ವಿನೂತನ ಪ್ರಯೋಗ, ಯುವಕರಿಗಾಗಿ ವಿಶೇಷ ಕಾರ್ಯಕ್ರಮ. ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಕಾರವಾರ ನಗರಸಭೆ ವಿನೂತನ ಪ್ರಯೋಗಕ್ಕೆ ಕೈ ಹಾಕಿದೆ. ಪ್ರತಿ ಭಾನುವಾರ ಕಾರವಾರ ರೈಡ್ಸ್ ಹೆಸರಲ್ಲಿ ಓದುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಕಾರವಾರ ರೈಡ್ಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಮ್ಮ ಪತಿ ಜೊತೆ ಪಾರ್ಕ್ನಲ್ಲಿ ಕುಳಿತು ಪುಸ್ತಕವನ್ನು ಓದಿದ್ರು. ನಗರಸಭೆ ಆಯುಕ್ತರು, ಇತರ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಪುಸ್ತಕಗಳ ಹಾಳೆಗಳನ್ನು ತಿರುವಿ ಹಾಕಿದ್ರು.
ಪ್ರತಿ ಭಾನುವಾರ ಮೊಬೈಲ್ ಬಿಟ್ಟು 2 ತಾಸುಗಳ ಕಾಲ ಪುಸ್ತಕಗಳನ್ನು ಓದುವ ಕಾರ್ಯಕ್ರಮವಿದು. ಓದುವ ಹವ್ಯಾಸವನ್ನ ಮತ್ತೆ ರೂಢಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರವಾರ ಗಾಂಧಿ ಪಾರ್ಕಲ್ಲಿ ಎವ್ರಿ ಸಂಡೇ 9 o'clock-ಇಂದ 11 o'clock or 12 o'clock ತನಕ ಎಲ್ಲ ಸಾರ್ವಜನಿಕರು ಮಕ್ಕಳೆಲ್ಲ ಸೇರಿಕೊಂಡು ಒಂದು ರೀಡಿಂಗ್ ಹ್ಯಾಬಿಟನ್ನು ಕಲ್ಟಿವೇಟ್ ಮಾಡಬೇಕು ಅಂತ ಕಾರವಾರ ರೀಡ್ಸ್ ಅಂತ ಒಂದು ಪ್ರೋಗ್ರಾಮನ್ನು ಶುರು ಮಾಡಿದ್ದೀವಿ. ಇದು ಪಬ್ಲಿಕ್ ಎಲ್ಲ ಸೇರಿಕೊಂಡು ಅವರವ್ರ ಬುಕ್ಸ್ ತಗೊಂಡು ಬರಬೇಕು, ಮ್ಯಾಟ್ಸ್ ತಗೊಂಡು ಬರಬೇಕು, ವಾಟರ್ ಬಾಟಲ್ಸ್ ಅವ್ರಿಗೆ ಏನು ಬೇಕೋ ಅವರೇ ತಗೊಂಡು ಬರಬೇಕು. ವಿ ವಿಲ್ ಜಸ್ಟ್ ನಾವೊಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಕೊಡ್ತೀವಿ CMC ವತಿಯಿಂದ. ನೀಟಾಗಿ ಕ್ಲೀನಾಗಿ ಒಂದು ರೀಡಿಂಗ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಸೊ ದಟ್ ಈ ರೀಡಿಂಗ್ ಹ್ಯಾಬಿಟ್ ನಮ್ಮ ಜಿಲ್ಲೆಯಲ್ಲಿ ಕಲ್ಟಿವೇಟ್ ಆಗುತ್ತೆ ಅಂತ ಒಂದು ಪ್ರಯತ್ನ ಇವತ್ತಿಂದ ಶುರು ಮಾಡಿದ್ದೀವಿ. ಎವ್ರಿ ಸಂಡೇ ಇರ್ತದೆ. ಪ್ರತಿ ಭಾನುವಾರ ಈ ಓದುವ ಕಾರ್ಯಕ್ರಮ ನಡೆಯುತ್ತಿದ್ದು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಪುಸ್ತಕಗಳನ್ನು ಓದಬಹುದು. ಇನ್ನು ಓದಲು ಬರುವವರು ತಮಗಿಷ್ಟವಾದ ಪುಸ್ತಕ, ಕುಳಿತುಕೊಳ್ಳಲು ಮ್ಯಾಟ್, ಕುಡಿಯಲು ನೀರನ್ನ ತರಬೇಕು. ಒಂದು ಸುಂದರ ವಾತಾವರಣದಲ್ಲಿ ಒಂದು ಕಾರವಾರದ ಒಂದು ಉದ್ಯಾನವನದಲ್ಲಿ ನಾವು ಇವತ್ತು ಜಿಲ್ಲಾಡಳಿತ ಈ ಒಂದು ವಾತಾವರಣವನ್ನು ನಮಗೆ ಕೊಟ್ಟಿದ್ದಾರೆ ಜನರಿಗೆ. ಇದನ್ನು ನಾವೆಲ್ಲರೂ ಎಸ್ಪೆಷಲಿ ಯುವ ಜನಾಂಗ ಅಂತ ನಾವೇನು ಹೇಳ್ತೇವೆ, ಶಾಲೆ ಕಾಲೇಜುಗಳಲ್ಲಿ ಹೋಗೋರೆಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಓದುವ ಹವ್ಯಾಸವನ್ನು ಮುಂದಿನ ಜನಾಂಗಕ್ಕೆ ದಾಟಿಸುವ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ಜಿಲ್ಲಾಡಳಿತ ಮುಖ್ಯವಾಗಿ ಲಕ್ಷ್ಮೀಪ್ರಿಯಾ ಮೇಡಮ್ ಅವರು ಏನು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇದ್ದಾರೆ, ಅದು ನಿಜಕ್ಕೂ ಒಂದು ಅಭಿನಂದನೀಯ ಕಾರ್ಯ. ನಮ್ಮೊಂದಿಗೆ ನಗರಸಭೆ ಆಯುಕ್ತರು ಇದ್ದಾರೆ, ನಗರಸಭೆ ಅಧ್ಯಕ್ಷರು ಕೂಡ ಇದ್ದಾರೆ. ಇವರಿಗೆ ಎಲ್ಲ ನಾನು ಒಂದ್ಸಲ ಕೃತಜ್ಞತೆಯನ್ನು ಕಾರವಾರದ ಜನರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಏನೇ ಹೇಳಿ, 3 ಮೊಬೈಲ್ನಲ್ಲೇ ಮುಳುಗಿರುವ ಯುವಜನಕ್ಕೆ ಹೇಳಿ ಮಾಡಿಸಿದ ಕಾರ್ಯಕ್ರಮ ಅಂದ್ರೆ ಇದು. ಆದರೆ ಈ ಕಾರ್ಯಕ್ರಮವನ್ನ ನಮ್ಮ ಯುವ ಜನರು ಅದೆಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ತಾರೋ ಏನೋ. ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.